ಹಸಿರು ಹಾಸಿದ ಆ ಹಳ್ಳಿಯಲ್ಲಿ ಅರಮನೆಯಂತಹ ದೊಡ್ಡದೊಂದು ಹಳೆಯ ಮನೆ ಇತ್ತು. ಆ ಮನೆಯಲ್ಲಿ ಕಾವೇರಮ್ಮ ಎಂಬ ಅಜ್ಜಿ ಒಬ್ಬರೇ ವಾಸವಾಗಿದ್ದರು. ಊರಿನಲ್ಲಿ ಅವರ ಹೆಸರು ಎತ್ತಿದರೆ ಸಾಕು, ಎಲ್ಲರಿಗೂ ನಡುಕ. ಸಾಧಾರಣದ ಅಜ್ಜಿಯೇನಲ್ಲ ಅವರು, ಮಹಾಕೋಪಿಷ್ಠೆ. ಮಗ ಆನಂದ್ ಕೈಯಲ್ಲಿ ಸೂಟ್ಕೇಸ್ ಹಿಡಿದು ನಿಂತಿದ್ದಾನೆ. ಕಾವೇರಮ್ಮ ಕುರ್ಚಿಯ ಮೇಲೆ ಕುಳಿತಿದ್ದಾಳೆ. ಅಮ್ಮ, ಹಠ ಮಾಡಬೇಡ, ನಮ್ಮ ಜೊತೆಗೆ ಸಿಟಿಗೆ ಬಂದು ಬಿಡು. ಅಲ್ಲಿ ನಿನಗೆ ಎಲ್ಲ ಸೌಲಭ್ಯ ಇರುತ್ತದೆ. ಇಲ್ಲಿ ಈ ದೊಡ್ಡ ಮನೆಯಲ್ಲಿ ಒಬ್ಬಳೇ ಯಾಕಿರ್ತೀಯ? ನಡೀರಿ, ನಿಮ್ಮ ಸಿಟಿ ಬಂಗಾಲಿ ಕಾರು ನನಗೆ ಬೇಕಾಗಿಲ್ಲ. ಇದು ನಿಮ್ಮಪ್ಪ ನನ್ನ ಕೈ ಹಿಡಿದು ಕರೆದುಕೊಂಡು ಬಂದ ಮನೆ. ನನ್ನ ಉಸಿರು ಇರುವವರೆಗೂ ನಾನು ಈ ಅಲ್ಲಿ ಬಿಟ್ಟು ಒಂದು ಹೆಜ್ಜೆಯನ್ನು ಇಡಲ್ಲ, ಗೊತ್ತಾಯ್ತಾ? ಅತ್ತೆಯವರೇ, ನಿಮಗೋಸ್ಕರ ನಾವು ಸಿಟಿಯಲ್ಲಿರೋ ಕೆಲಸ ಬಿಟ್ಟು ಇಲ್ಲಿಗೆ ಬಂದು ಇರಲು ಸಾಧ್ಯವಿಲ್ಲ. ನಿಮಗೂ ವಯಸ್ಸಾಗಿದೆ, ಒಬ್ಬರೇ ಯಾಕೆ ಇರ್ತೀರಾ? ಯಾರು ಬರಬೇಡಿ ನನ್ನ ಹತ್ತಿರ. ನನಗೆ ಯಾರ ಸಹಾಯನೂ ಬೇಡ. ನೀವಿಬ್ಬರು ಮೊದಲು ಇಲ್ಲಿಂದ ಹೊರಟು ಹೋಗಿ. ಆನಂದ್ ಮತ್ತು ಸೊಸೆ ಬೇಸರದಿಂದ ಕಾರು ಹತ್ತಿ ಸಿಟಿಗೆ ಹೊರಡುತ್ತಾರೆ. ಅಜ್ಜಿ ಒಂಟಿಯಾಗಿ ನಿಂತು ನೋಡುತ್ತಾರೆ. ಕೆಲವು ದಿನಗಳ ನಂತರ ಆನಂದ್ ಕಾರಿನಲ್ಲಿ ಒಬ್ಬ ಹೆಣ್ಣು ಮಗಳು ಮತ್ತು ಅವಳ ಪುಟ್ಟ ಮಗನನ್ನು ಕರೆದುಕೊಂಡು ಬರುತ್ತಾನೆ. ಆಕೆಯೇ ಗಿರಿಜಾ. ಗಂಡ ತೀರಿಕೊಂಡಿರುತ್ತಾನೆ. ಕೈಯಲ್ಲಿ 8 ವರ್ಷದ ಪುಟ್ಟ ಮಗು ಚಿಂಟು ಇದ್ದಾನೆ. ಅಮ್ಮ, ನೀನು ಸಿಟಿಗೆ ಬರಲ್ಲ ಅಂತ ಗೊತ್ತು. ಅದಕ್ಕೆ ನಿನ್ನ ಸಹಾಯಕ್ಕೆ ಇವಳನ್ನು ಕೆಲಸಕ್ಕೆ ನೇಮಿಸಿದ್ದೀನಿ. ಇವಳ ಹೆಸರು ಗಿರಿಜಾ ಅಂತ, ವಿಧವೆ. ಇವಳ ಮಗು ಚಿಂಟು. ಇವಳು ಇಲ್ಲೇ ಇದ್ದು ನಿನಗೆ ಅಡುಗೆ ಕೆಲಸ ಎಲ್ಲ ಮಾಡುತ್ತಾಳೆ. ಕಾವೇರಮ್ಮ ಗಿರಿಜರನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿ, ನೋಡಿದ್ರೆ ಮಹಾರಾಣಿ ತರ ಇದ್ದಾಳೆ. ಕೆಲಸ ಏನು ಮಾಡುತ್ತಾಳೋ ಏನು. ಸರಿ, ಒಳಗಡೆ ಹೋಗಿ ಕಸ ಗುಡಿಸು ಮೊದಲು. ಆಯ್ತು ಅಮ್ಮ. ಗಿರಿಜಾ ಮನೆ ಗುಡಿಸುತ್ತಾ ಇದ್ದಾಳೆ. ಅವಳ ಮಗ ಚಿಂಟು ಅಂಗಳದಲ್ಲಿದ್ದ ಮಾವಿನ ಮರದ ಹಣ್ಣನ್ನು ನೋಡಿ ಆಸೆಯಿಂದ ಕೈ ಚಾಚುತ್ತಿದ್ದಾನೆ. ಇದನ್ನು ಕಾವೇರಮ್ಮ ಕಿಟಕಿಯಿಂದ ನೋಡುತ್ತಾರೆ. ಕಾವೇರಮ್ಮ ಜೋರಾಗಿ ಕಿರುಚುತ್ತಾ, ಹೇ ಗಿರಿಜಾ, ನಿನ್ನ ಮಗನಿಗೆ ಬುದ್ಧಿ ಇಲ್ವಾ? ಆ ಮಾವಿನ ಮರದ ಹಣ್ಣು ಮುಟ್ಟಬೇಡ ಅಂತ ಹೇಳಿಲ್ವಾ ನಾನು? ಸಿಟಿಯಿಂದ ನನ್ನ ಸ್ವಂತ ಮೊಮ್ಮಕ್ಕಳು ಬಂದರೂ ನಾನು ಆ ಹಣ್ಣು ಕೀಳಲು ಬಿಡಲ್ಲ. ಇನ್ನು ಇವನ್ಯಾವ ಸೀಮೆಯ ಮಹಾರಾಜ? ಗಿರಿಜಾ ಓಡಿ ಬಂದು ಮಗನನ್ನು ಎಳೆದುಕೊಂಡು ಕೈ ಮುಗಿಯುತ್ತಾ, ಕ್ಷಮಿಸಿ ಬಿಡಿ ಅಮ್ಮ, ಇನ್ಮೇಲೆ ಅವನು ಮರದ ಹತ್ತಿರ ಹೋಗಲ್ಲ. ಬೈಯಬೇಡಿ ಅಮ್ಮ. ಹೋಗು, ಮೊದಲು ಹೋಗಿ ಅಡುಗೆ ಮನೆ ಸ್ವಚ್ಛ ಮಾಡು. ಅಲ್ಲಿ ಧೂಳು ಹಂಗೇ ಇದೆ. ಗಿರಿಜಾ ಬೇಸರ ಮಾಡಿಕೊಳ್ಳದೆ ಒಳಗೆ ಹೋಗಿ ಕೆಲಸ ಮುಂದುವರಿಸುತ್ತಾಳೆ. ಹಳ್ಳಿಯ ಮಾರಮ್ಮನ ಹಬ್ಬದ ಸಮಯ. ಊರಿನ ಮಹಿಳೆಯೊಬ್ಬರು ಕಾವೇರಮ್ಮನ ಮನೆಗೆ ಬರುತ್ತಾರೆ. ಕಾವೇರಮ್ಮ ಒಳಗಿರುತ್ತಾರೆ. ಹೊರಗೆ ಗಿರಿಜಾ ಕೆಲಸ ಮಾಡುತ್ತಿರುತ್ತಾಳೆ. ಏನಮ್ಮ ಗಿರಿಜಾ, ಈ ಮುದುಕಿ ಹತ್ತಿರ ಹೆಂಗೆ ಕೆಲಸ ಮಾಡ್ತಿದ್ಯಾ ಏನೋ? ಊರಲ್ಲೇ ಇಷ್ಟು ಕೋಪಿಷ್ಟ ಮುದುಕಿ ಯಾರೂ ಇಲ್ಲ. ಸ್ವಂತ ಮಕ್ಕಳನ್ನೇ ಮನೆಯಿಂದ ಓಡಿಸಿದ್ಲು. ಇನ್ನು ನಿನ್ನನ್ನು ಚೆನ್ನಾಗಿ ಇಡುತ್ತಾಳ? ನಿನ್ನ ಗಂಡ ಇಲ್ಲ ಅಂತ ನಿನ್ನನ್ನು ತುಂಬಾನೇ ಕಷ್ಟಪಡಿಸುತ್ತಾಳೆ ಇರಬೇಕು. ಬೇರೆ ಎಲ್ಲಾದರೂ ಹೋಗಬಾರದೆ? ನೋಡಿ ಅಕ್ಕ, ಕಾವೇರಮ್ಮನವರ ಕೋಪ ಕೇವಲ ಮಾತಲ್ಲಿದೆ ಅಷ್ಟೇ. ಅವರ ಮನಸ್ಸು ಕೆಟ್ಟದ್ದಲ್ಲ. ಅವರು ನನ್ನನ್ನು ವಿಧವೆ ಅಂತ ಕೀಳಾಗಿ ನೋಡಿಲ್ಲ, ಆಶ್ರಯ ಕೊಟ್ಟಿದ್ದಾರೆ. ಅವರ ಬಗ್ಗೆ ಈಗೆಲ್ಲ ಮಾತನಾಡಬೇಡಿ. ಒಳಗಡೆಯಿಂದ ನಿಂತು ಈ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಕಾವೇರಮ್ಮನ ಕಣ್ಣುಗಳು ಮೊದಲ ಬಾರಿಗೆ ದೇವವಾಗುತ್ತವೆ. ಗಿರಿಜಾಲ ಮೇಲಿದ್ದ ಸಿಟ್ಟು ಗೌರವವಾಗಿ ಬದಲಾಗುತ್ತದೆ. ಮಧ್ಯರಾತ್ರಿ ಸುಮಾರು 11 ಗಂಟೆ. ಕಾವೇರಮ್ಮನಿಗೆ ಇದ್ದಕ್ಕಿದ್ದಂತೆ ಉಸಿರಾಟ ತೊಂದರೆ ಮತ್ತು ತೀವ್ರ ಜ್ವರ ಬರುತ್ತದೆ. ಅವರು ಮಂಚದ ಮೇಲಿಂದ ಏಳಲಾರದೆ ಒದ್ದಾಡುತ್ತಾ ತಡಬಡಾಯಿಸುತ್ತಾ ಇದ್ದಾರೆ. ಆನಂದ್, ಯಾರಿದ್ದೀರಾ? ಸ್ವಲ್ಪ ನೀರು. ಅಯ್ಯೋ ದೇವರೇ, ಉಸಿರಾಡಲು ಆಗ್ತಿಲ್ಲ. ಗಿರಿಜಾ ತಕ್ಷಣ ಎಚ್ಚರಗೊಂಡು ಅಜ್ಜಿಯ ಕೋಣೆಗೆ ಓಡಿ ಬರುತ್ತಾಳೆ. ಅಜ್ಜಿಯ ಸ್ಥಿತಿ ನೋಡಿ ಗಾಬರಿಯಾಗುತ್ತಾಳೆ. ಅಮ್ಮ, ಏನಾಯ್ತಮ್ಮ ನಿನಗೆ? ಮೈ ಕೈ ಸುಡುತ್ತಿದೆ. ಗಿರಿಜಾ ತಕ್ಷಣ ಅಡುಗೆ ಮನೆಗೆ ಓಡಿ ಹೋಗಿ ಬಿಸಿ ನೀರು ಮತ್ತು ಬಟ್ಟೆ ತಂದು ಅಜ್ಜಿಯ ಹಣೆಯ ಮೇಲೆ ಇಡುತ್ತಾಳೆ. ಅಜ್ಜಿಯ ಕೈಕಾಲನ್ನು ಜೋರಾಗಿ ಉಜ್ಜುತ್ತಾಳೆ. ಚಿಂಟು, ಓಡು, ಪಕ್ಕದ ಮನೆಯ ಶಾಮಣ್ಣನನ್ನು ಕರೆದುಕೊಂಡು ಬಾ. ಡಾಕ್ಟರ್ಗೆ ಫೋನ್ ಮಾಡೋಕೆ ಹೇಳು. ಗಿರಿಜಾ, ನನಗೆ ತುಂಬಾ ಹೆದರಿಕೆ ಆಗ್ತಿದೆ. ನನ್ನ ಮಕ್ಕಳು ಯಾರೂ ಇಲ್ಲ ಇಲ್ಲಿ. ಅಮ್ಮ, ನಾನು ಇದ್ದೀನಿ ಅಮ್ಮ. ನಿಮಗೆ ಏನೂ ಆಗಲ್ಲ, ಧೈರ್ಯವಾಗಿರಿ. ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟು ಹೋಗುವವರೆಗೂ, ಅಂದರೆ ಬೆಳಗಿನ ಜಾವದವರೆಗೂ ಗಿರಿಜಾ ಕಣ್ಣು ಮುಚ್ಚದೆ ಅಜ್ಜಿಯ ಪಕ್ಕದಲ್ಲೇ ಕುಳಿತು ಸೇವೆ ಮಾಡುತ್ತಾಳೆ. ಯುಗಾದಿ ಹಬ್ಬದ ದಿನ. ಊರೆಲ್ಲ ಸಂಭ್ರಮದ ಸಡಗರದಲ್ಲಿದೆ. ಕಾವೇರಮ್ಮ ಹಬ್ಬದ ಅಡುಗೆ ಮುಗಿಸಿ ದೇವರ ಮುಂದೆ ದೀಪ ಹಚ್ಚಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದಾರೆ. ಗಿರಿಜಾ ಹತ್ತಿರ ಬರುತ್ತಾಳೆ. ಏನಾಯ್ತು ಅಮ್ಮ?
ಹಬ್ಬದ ದಿನ ಯಾಕೆ ಕಣ್ಣೀರು ಹಾಕ್ತಿದ್ದೀರಾ? ಊಟ ಬಡಿಸಲೇ ಅಮ್ಮ? ಏನು ಗಿರಿಜಾ, ಇವತ್ತು ಇಡೀ ಊರೇ ಹಬ್ಬ ಮಾಡ್ತಿದೆ. ಎಲ್ಲರ ಮನೆಗೂ ಅವರ ಮಕ್ಕಳು ಮೊಮ್ಮಕ್ಕಳು ಬಂದಿದ್ದಾರೆ. ಆದರೆ ನೋಡು, ನನ್ನ ರಕ್ತ ಹಂಚಿ ಹುಟ್ಟಿದ ಸ್ವಂತ ಮಕ್ಕಳು ಯಾರೂ ಇವತ್ತು ನನ್ನ ಜೊತೆ ಇಲ್ಲ. ಸಿಟಿಯಲ್ಲಿ ಅವರಿಗೇನು ಹಬ್ಬ ಇಲ್ವಾ? ನನ್ನ ಒಂಟಿತನ ಇವತ್ತು ನನ್ನನ್ನು ತುಂಬಾ ಕಾಡ್ತಿದೆ ಗಿರಿಜಾ. ಬೇಜಾರ ಮಾಡ್ಕೊಳ್ಬೇಡಿ ಅಮ್ಮ, ಅವರು ಕೆಲಸದ ಒತ್ತಡದಲ್ಲಿ ಇರ್ತಾರೆ ಅಲ್ವಾ? ಇಲ್ಲ ಗಿರಿಜಾ, ನನಗೆ ಈಗ ಅರ್ಥ ಆಗಿದೆ. ನಿನ್ನೆ ರಾತ್ರಿ ನನ್ನ ಪ್ರಾಣ ಹೋದ್ರೂ ನನ್ನ ಮಕ್ಕಳು ಬರ್ತಿರಲಿಲ್ಲ. ನೀನು ಕಣ್ಣು ಮುಚ್ಚದೆ ನನ್ನ ಸೇವೆ ಮಾಡಿದೆ. ನನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನನ್ನು ಕಣ್ಣ ರೆಪ್ಪೆಯಂತೆ ನೋಡಿಕೊಳ್ತಿದ್ದೀಯ. ಅಜ್ಜಿ ಒಳಗಡೆ ಹೋಗಿ ಒಂದು ಹೊಸ ಸೀರೆ ಮತ್ತು ಚಿಂಟುಗೆ ಹೊಸ ಬಟ್ಟೆ ತಂದು ಕೊಡುತ್ತಾರೆ. ನಂತರ ಅಂಗಳದ ಮಾವಿನ ಮರದಿಂದ ದೊಡ್ಡದೊಂದು ಹಣ್ಣನ್ನು ತಂದು ಚಿಂಟುವಿನ ಕೈಗೆ ನೀಡುತ್ತಾರೆ. ಇವತ್ತಿನಿಂದ ನೀನು ಈ ಮನೆಯ ಕೆಲಸದವರಲ್ಲ ಗಿರಿಜಾ, ನೀನೇ ತನ್ನ ಸ್ವಂತ ಮಗಳು. ಈ ಚಿಂಟುವೆ ನನ್ನ ಮೊಮ್ಮಗ. ಇವತ್ತಿನಿಂದ ನಮ್ಮ ಹಬ್ಬ ಶುರು. ನನ್ನ ಸ್ವಂತ ಮಕ್ಕಳು ಇಲ್ಲದಿದ್ದರೇನಂತೆ, ನೀವು ನನ್ನ ಜೊತೆ ಇದ್ದೀರಲ್ವಾ? ಚಿಂಟು ಕಂದ, ಈ ಮಾವಿನ ಹಣ್ಣು ನಿನಗೆ. ಇನ್ಮೇಲೆ ಈ ಮರದ ಎಲ್ಲ ಹಣ್ಣುಗಳು ನಿನ್ನದೇ. ಅಮ್ಮ, ಹೌದು ಅಮ್ಮ, ನಾನು ನಿನ್ನ ಮಗಳೇ. ಕೆಲವು ತಿಂಗಳುಗಳ ನಂತರ ಅಜ್ಜಿ ಸಾವನ್ನಪ್ಪುತ್ತಾಳೆ. ಅಜ್ಜಿಯ ಉತ್ತರ ಕ್ರಿಯೆಗಳೆಲ್ಲ ಮುಗಿದಿವೆ. ಗಿರಿಜಾ ತನ್ನ ಮಗ ಚಿಂಟು ಜೊತೆ ಸೂಟ್ಕೇಸ್ ಹಿಡಿದು ಮನೆಯಿಂದ ಹೊರಡಲು ಸಿದ್ಧಳಾಗಿದ್ದಾಳೆ. ಆನಂದ್ ಓಡಿ ಬರುತ್ತಾನೆ. ಗಿರಿಜಾ, ನಿಲ್ಲು, ಎಲ್ಲಿಗೆ ಹೋಗ್ತಿದ್ದೀಯಾ? ಅಣ್ಣ, ಅಮ್ಮನ ಕಾರ್ಯ ಮುಗಿಯಿತು. ನನಗಿನ್ನು ಈ ಮನೆಯಲ್ಲಿ ಏನು ಕೆಲಸ? ನಾನು ಬೇರೆ ಎಲ್ಲಾದರೂ ಕೆಲಸ ಹುಡುಕಿಕೊಂಡು ಹೋಗ್ತೀನಿ ಅಣ್ಣ. ಆನಂದ್ ಕೈಯಲ್ಲಿದ್ದ ಪತ್ರವನ್ನು ನೀಡುತ್ತಾ, ಇಲ್ಲ ಗಿರಿಜಾ, ನೀನು ಎಲ್ಲಿಗೂ ಹೋಗುವ ಆಗಿಲ್ಲ. ಅಮ್ಮ ಸಾಯುವ ಮುನ್ನ ನಮಗೆ ಈ ಪತ್ರ ಕೊಟ್ಟಿದ್ದರು. ಇದರಲ್ಲಿ ಏನಿದೆ ಗೊತ್ತಾ? ಏನಿದೆ ಅಣ್ಣ? ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಸಿಟಿಗೆ ಹೋದರು. ಆದರೆ ನನ್ನ ಕೊನೆಯ ದಿನಗಳಲ್ಲಿ ನನ್ನನ್ನು ಪ್ರೀತಿಯಿಂದ ಮತ್ತು ಜವಾಬ್ದಾರಿಯಿಂದ ನೋಡಿಕೊಂಡವಳು ಗಿರಿಜಾ. ಆದ್ದರಿಂದ ಈ ದೊಡ್ಡ ಮನೆ ಮತ್ತು ಈ ಮಾವಿನ ಮರ ಹಿಂದಿನಿಂದ ಗಿರಿಜಾ ಮತ್ತು ಅವಳ ಮಗಳಿಗೆ ಸೇರಿತ್ತು. ಚಿಂಟು ಆ ಮಾವಿನ ಹಣ್ಣುಗಳನ್ನು ಮನಸಾರಿ ತಿನ್ನಲಿ. ಗಿರಿಜಾ ರೋಮಾಂಚನಗೊಂಡು ಅಜ್ಜಿಯ ಫೋಟೋ ನೋಡಿ ಕೈ ಮುಗಿಯುತ್ತಾ, ಅಮ್ಮ, ಎಷ್ಟು ದೊಡ್ಡ ಮನಸ್ಸು ನಿಮ್ಮದು. ಗಿರಿಜಾ, ಅಮ್ಮನ ಕೋಪದ ಹಿಂದಿದ್ದ ಕರುಣೆಯನ್ನು ನಿನ್ನ ಸೇವೆಯಿಂದ ನೀನು ಗೆದ್ದಿದ್ದೀಯ. ಈ ಮನೆ ಇನ್ಮೇಲೆ ನಿನ್ನದೇ. ನೀನು ಇಲ್ಲೇ ಇರಬೇಕು. ಗಿರಿಜಾ ತನ್ನ ಮಗನನ್ನು ಅಪ್ಪಿಕೊಂಡು ಆನಂದದಿಂದ ಕಣ್ಣೀರು ಸುರಿಸುತ್ತಾಳೆ. ಚಿಂಟು ಓಡಿ ಹೋಗಿ ಆ ಮಾವಿನ ಮರವನ್ನು ತಬ್ಬಿಕೊಳ್ಳುತ್ತಾನೆ.